ಸಿದ್ದರಾಮಯ್ಯ ಹಾಗೆ ದೇವೇಗೌಡರ ನಡುವೆ ಸದ್ಯ ಲೋಕ ಅಖಾಡದಲ್ಲಿ ಗರ್ವಭಂಗದ ಕದನ ನಡೀತಾ ಇದೆ. ಸಿದ್ದರಾಮಯ್ಯ ಗರ್ವಭಂಗ ಮಾಡಬೇಕು ಅಂತ ಹೇಳಿ ಈಗಾಗಲೇ ದೇವೇಗೌಡರು ಕರೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಅಧಿಕಾರದ ಅಹಂನ ಇಳಿಸ್ತೀನಿ ಅನ್ನುವಂತಹ ಸವಾಲನ್ನ ಹಾಕಿದ್ದಾರೆ. ಈ ಗರ್ವಭಂಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸವಾಲಿಗೆ ಸಂಬಂಧಪಟ್ಟ ಹಾಗೆ ಕೌಂಟರ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಸನದಲ್ಲೇ ದೇವೇಗೌಡರ ಮೊಮ್ಮಗನನ್ನ ಕಟ್ಟಿ ಹಾಕೋದಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ದಾರಂತೆ. ಹಾಸನದ ನಾಯಕರ ಸಭೆಯನ್ನ ಕರೆದು ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಸಿಎಂ. ಹಾಸನ ಕ್ಷೇತ್ರದಲ್ಲಿ ಹೆಚ್ಚು ಪ್ರಚಾರವನ್ನ ಮಾಡೋಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಇದ್ರು. ಶಿವಪ್ರಸಾದ್, ದೇವೇಗೌಡರಾಗಿರಬಹುದು ಅಥವಾ ಸಿಎಂ ಸಿದ್ದರಾಮಯ್ಯ ಅವರಾಗಿರಬಹುದು, ಈ ರಾಜ್ಯ ಕಂಡಂಥ ಅತ್ಯಂತ ಮುತ್ಸದ್ದಿ ರಣತಂತ್ರಗಾರರು ಇಬ್ಬರ ನಡುವೆ ಈಗ ಗರ್ವಭಂಗದ ಕದನ ನಡೀತಾ ಇದೆ. ಹಾಗಾದ್ರೆ ಹಾಸನದಲ್ಲಿ ದೇವೇಗೌಡರಿಗೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ಚೆಕ್ಮೇಟ್ ಇಡೋಕ್ ಮುಂದಾಗಿದ್ದಾರೆ ಶಿವಪ್ರಸಾದ್? ಖಂಡಿತವಾಗಿಯೂ ವಿದ್ಯಾಶ್ರೀ, ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗರ್ವಭಂಗದ ವಿಚಾರವನ್ನ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಸ್ತಾಪ ಮಾಡಿದ್ದಾರೆ. ಸದ್ಯ ಈ ಆಹ್ವಾನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಸ್ವೀಕಾರ ಮಾಡಿದ್ದು ಈಗ ಹಾಸನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಸನ ಲೋಕಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ತನ್ನ ವಶಕ್ಕೆ ತೆಗೆದುಕೊಳ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಹಾಸನ ಜಿಲ್ಲಾ ಮುಖಂಡರ ಕಾರ್ಯಕರ್ತರ ಸಭೆಯನ್ನ ಸಿಎಂ ನೇತೃತ್ವದಲ್ಲಿ ಕರೆಯಲಾಗಿತ್ತು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಪ್ರಮುಖವಾಗಿ ಈಗಾಗಲೇ ದೇವೇಗೌಡರು ಪ್ರಸ್ತಾಪ ಮಾಡಿರ್ತಕ್ಕಂಥ ಏನು ಈಗ ಗರ್ವಭಂಗದ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಹಾಗಾಗಿ ಸೂಕ್ತವಾದಂಥ ತಿರುಗೇಟನ್ನು ಮಾತಿನ ಮುಖಾಂತರ ನೀಡಿದ್ರು ಹಾಸನ ಲೋಕಸಭಾ ಕ್ಷೇತ್ರವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಹಾಸನ ಜಿಲ್ಲಾ ಮುಖಂಡರ ಸಭೆಯಲ್ಲಿ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರು, ಅಂದರೆ ಕಳೆದ ಬಾರಿ ಪಕ್ಷೇತರರಾಗಿ ಸ್ಪರ್ಧಿಸಿದಂಥ ನಾಯಕರುಗಳನ್ನು ಕೂಡ ಇವತ್ತು ಪಕ್ಷಕ್ಕೆ ಬರಮಾಡಿಕೊಂಡ್ರು. ಇನ್ನು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧಿಸಿದಂಥ ನಾಯಕರುಗಳಿರ್ಬೋದು, ಅವ್ರ ಜೊತೆನೂ ಕೂಡ ಮಾತುಕತೆ ಆಡಿಸೋದ್ರ ಮುಖಾಂತರ ಅವ್ರನ್ನು ಕೂಡ ಈಗ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇನ್ನು ಪ್ರಮುಖವಾಗಿ ಈಗಾಗಲೇ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ವಿಚಾರಗಳು, ಅಂದರೆ ಈಗಾಗಲೇ JDS ಜೊತೆ ಮೈತ್ರಿ ವಿಚಾರ ಕುರಿತಂತೆ ಬಿಜೆಪಿಯ ಹಲವು ನಾಯಕರು ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರು. ಅಲ್ಲಿ ಇರ್ತಕ್ಕಂಥ ಬಿಜೆಪಿಯ ಅಸಮಾಧಾನಿತ ನಾಯಕರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೆಳೆಯೋದ್ರ ಮುಖಾಂತರ ಸಿಎಂ ಸಿದ್ದರಾಮಯ್ಯ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ತಕ್ಕಂಥ ಒಂದು ವರ್ಚಸ್ಸನ್ನ ವೃದ್ಧಿ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿದ್ದಾರೆ. ಆ ಮೂಲಕ ದೇವೇಗೌಡರ ಗರ್ಭಭಂಗದ ವಿಚಾರ ಏನು ಪ್ರಸ್ತಾಪ ಮಾಡಿದ್ರು ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನ ಹಾಸನ ಲೋಕಸಭಾ ಸಮರದಲ್ಲಿ ನೀಡಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಈಗಾಗಲೇ ಮೊದಲ ಹಂತದ ಚುನಾವಣಾ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ನಿರ್ಧಾರವನ್ನ ಮಾಡಿದ್ರು. ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಸಮಯವನ್ನ ನಾನು ನೀಡ್ತೀನಿ, ನಾನೇ ಖುದ್ದು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಪ್ರಚಾರಕ್ಕೆ ಬರ್ತೀನಿ ಅಂತಕ್ಕಂಥ ಮಾಹಿತಿಯನ್ನ ಖುದ್ದು ಹಾಸನ ಕಾಂಗ್ರೆಸ್ ಭಾಗದ ಮುಖಂಡರಿಗೂ ಕೂಡ ನೀಡಿದ್ದಾರೆ. ಆ ಮೂಲಕ ದೇವೇಗೌಡರ ಗರ್ವಭಂಗದ ವಿಚಾರ, ಒಂದ್ ಕಡೆ ದೇವೇಗೌಡರು ಹಳೆ ಮೈಸೂರು ಪ್ರಾಂತ್ಯವನ್ನ ತಮ್ಮ ವಶದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಗರ್ವಭಂಗದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರೆ, ಖುದ್ದು ದೇವೇಗೌಡರ ತವರು ಕ್ಷೇತ್ರ ಹಾಸನ ಲೋಕಸಭಾ ಕ್ಷೇತ್ರವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು, ಆ ಮೂಲಕ ಹಾಸನದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥದ್ದು, ಪ್ರಮುಖವಾಗಿ ಈಗ ಗ್ಯಾರಂಟಿ ಯೋಜನೆಗಳ ವಿಚಾರ, JDS ಜೊತೆ ಬಿಜೆಪಿ ಮೈತ್ರಿ ವಿಚಾರ, ಈ ವಿಚಾರಗಳನ್ನ ಚುನಾವಣಾ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಜೊತೆಗೆ ಕಳೆದ ಬಾರಿ ಅವರ ಮೊಮ್ಮಗನನ್ನ, ಅಂದ್ರೆ ಅಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ JDS ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕಾಂಗ್ರೆಸ್ ಬೆಂಬಲ ನೀಡಿತ್ತು. ಈಗ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ಜೊತೆ ಸ್ಪರ್ಧೆಗಿಳಿದಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಚುನಾವಣಾ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಬೇಕು. ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಅಸಮಾಧಾನಿತರೇನಿದ್ದಾರೆ, ಪ್ರಮುಖವಾಗಿ ಒಂದ್ ಕಡೆ JDS ನಾಯಕರು ಇರ್ಬೋದು, ಇನ್ನೊಂದ್ ಕಡೆ ಬಿಜೆಪಿ ನಾಯಕರೇನು ಅಸಮಾಧಾನಗೊಂಡಿದ್ದಾರೆ ಮೈತ್ರಿ ವಿಚಾರಕ್ಕಾಗಿ, ಆ ನಾಯಕರನ್ನ ಪಕ್ಷಕ್ಕೆ ಬರಮಾಡ್ಕೊಳ್ಬೇಕು ಎಂಬತಕ್ಕಂಥ ಸೂಚನೆಯನ್ನ ಖುದ್ದು ಸಿದ್ದರಾಮಯ್ಯ ಅವರು ನೀಡೋದ್ರ ಮುಖಾಂತರ ಗರ್ವಭಂಗದ ಮಾತೇನಿದೆ ಇದನ್ನ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸಿಎಂ ವಿಸ್ತರಣೆ ಮಾಡಿದ್ರು. ಶತಾಯಗತಾಯ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲೇಬೇಕು ಎಂಬತಕ್ಕಂಥ ಸೂಚನೆಯನ್ನ ಖುದ್ದು ಹಾಸನ ಜಿಲ್ಲಾ ಭಾಗದ ಮುಖಂಡರಿಗೆ ಸಿದ್ದರಾಮಯ್ಯ ನೀಡಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.